ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಭವಿಷ್ಯದ ಒತ್ತಡವನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಜೊತೆಗೆ ಬೆಂಗಳೂರಿನ ಬೆಳವಣಿಗೆಗೆ ಪೂರಕವಾಗಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಚಾಲನೆಯನ್ನು ಕೊಟ್ಟಿದೆ. ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣಕ್ಕೆ ಪರ್ಯಾಯವಾಗಿ ತಮಿಳುನಾಡು ಸರ್ಕಾರ ಈಗಾಗಲೇ ತಮಿಳುನಾಡಿನ ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗಿದೆ. ಈ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ ಪ್ರಮುಖವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಪರಿಣಾಮ ಬೀರುತ್ತೆ ಅಂತಲೇ ಒಂದಷ್ಟು ತಜ್ಞರು ವಿಶ್ಲೇಷಣೆಯನ್ನು ಕೂಡ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದರೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಇನ್ನೊಂದು ವಿಮಾನ ನಿಲ್ದಾಣ ಅಗತ್ಯ ಅನ್ನುವಂತಹ ಒಂದು ಮನದಟ್ಟನ್ನು ಮಾಡಿಕೊಂಡಂಥ ಸರ್ಕಾರ ಹೊಸ ಏರ್ಪೋರ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದೆ. ಇದಕ್ಕಾಗಿ 1 ವರ್ಷದಿಂದಲೂ ಕೂಡ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಎಲ್ಲಿ ವಿಮಾನ ನಿಲ್ದಾಣ ಅಂದರೆ ಏರ್ಪೋರ್ಟು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದೇ ಪ್ರಮುಖವಾದಂಥ ವಿಚಾರ. ಬೆಂಗಳೂರಿನ ಯಾವ ಭಾಗದಲ್ಲಿ ಏರ್ಪೋರ್ಟು ರೂಪಿಸಿದರೆ ಅದು ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕ ಆಗುತ್ತೆ, ಜೊತೆಗೆ ಪ್ರಾದೇಶಿಕವಾಗಿಯೂ ಕೂಡ ಮಹತ್ವವನ್ನು ಪಡೆದುಕೊಂಡು ಬೆಂಗಳೂರಿನ ಸಮಗ್ರ ಬೆಳವಣಿಗೆಗೆ ದಾರಿ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಜಾಗದ ಲೆಕ್ಕಾಚಾರವನ್ನು ಹಾಕ್ಕೊಂಡು ಸರ್ಕಾರ ಈಗ ಆಲ್ರೆಡಿ ಪರ್ಯಾಯ ಜಾಗಗಳನ್ನು ಹುಡುಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗಿದ್ರೆ ಹೊಸ ವಿಮಾನ ನಿಲ್ದಾಣ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗೋದು ಸಹಜ. ಅಷ್ಟೇ ಅಲ್ಲದೆ ಎರಡನೇ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಾಣ ಮಾಡಲಾಗುತ್ತೆ, ಆ ಮೂಲಕ ತಮಿಳುನಾಡಿಗೆ ಯಾವ ರೀತಿ ಟಕ್ಕರನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಸದ್ಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತದೆ. ಈಗ ಆಲ್ರೆಡಿ ಎರಡನೇ ರನ್ವೇ ಕೂಡ ಸಿದ್ಧವಾಗಿದೆ. ಸೊ ಈ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನ ಮೇಲಿರುವಂತಹ ಒಂದು ಪ್ರಯಾಣಿಕರ ಭಾರವನ್ನು ಕಡಿಮೆ ಮಾಡಬೇಕು ಅಂತಂದರೆ ಅದಕ್ಕೆ ಎರಡನೇ ಏರ್ಪೋರ್ಟ್ ನಿರ್ಮಾಣ ಅತ್ಯಗತ್ಯ. ಹೀಗಾಗಿ ಹೊಸ ವಿಮಾನ ನಿಲ್ದಾಣ ಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸದ್ಯ ಇರುವಂತಹ ವಿಮಾನ ನಿಲ್ದಾಣ ದೇವನಹಳ್ಳಿ ಬಳಿ ಇರುವಂಥದ್ದು. ಈ ವಿಮಾನ ನಿಲ್ದಾಣ ಕಳೆದ ಸಾಲಿನಲ್ಲಿ ಅಂದರೆ ಕಳೆದ ವರ್ಷ 3,75,00,000 ಪ್ರಯಾಣಿಕರು ಈ ಒಂದು ಏರ್ಪೋರ್ಟ್ನಲ್ಲಿ ಪ್ರಯಾಣವನ್ನು ಮಾಡಿದರು. ಜೊತೆಗೆ ಟರ್ಮಿನಲ್ 2 ಕೂಡ ನಿರ್ಮಾಣ ಮಾಡಿದರೂ ಕೂಡ ಈ ಒಂದು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಹಾಗಾಗಿ ಆಲ್ಟರ್ನೇಟ್ ವಿಮಾನ ನಿಲ್ದಾಣ ಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇದೀಗ ನಿರ್ಮಾಣ ಆಗಿದೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚುತ್ತಾ ಇದೆ. ಜೊತೆಗೆ ಕಳೆದ 1 ದಶಕದಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ಏನಿದೆ ಅದು ಹೆಚ್ಚು ದಟ್ಟಣೆಯೊಂದಿಗೆ ಪ್ರಯಾಣಿಕರನ್ನು ಮಾತ್ರವಲ್ಲದೆ ಸರಕು ಸಾಗಾಣಿಕೆಯಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ಸೊ ಭಾರತದ 40ಕ್ಕೂ ಹೆಚ್ಚು ನಗರಗಳಿಗೆ ಇಲ್ಲಿಂದ ವಿಮಾನ ಸಂಪರ್ಕ ಇರುವಂಥದ್ದು. ಹಾಗಾಗಿ ನಿರೀಕ್ಷೆ ಅಂತಲೇ ಜನದಟ್ಟಣೆ ಆಗಿರ್ಬೋದು ಎಲ್ಲವೂ ಕೂಡ ಹೆಚ್ಚಾಗ್ತಾಯಿದೆ. ಹೀಗಾಗಿ ಬೆಂಗಳೂರಿನ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತೊಂದು ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಈಗ ಆಲ್ರೆಡಿ ಇಡಲಾಗಿದೆ. ಸೊ ಈಗ ಆಗಲೇ ಹೇಳದಂತೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ದೇಶದಲ್ಲಿ 3ನೇ ಅತಿ ದೊಡ್ಡ ಏರ್ಪೋರ್ಟ್ ಆಗಿದೆ. 2000 ಅಂದರೆ ಈಗಾಗಲೇ ಹೇಳದಂತೆ ಕಳೆದ ವರ್ಷ 37.5 ಮಿಲಿಯನ್ ಪ್ರಯಾಣಿಕರು ಇಲ್ಲಿಂದ ಪ್ರಯಾಣವನ್ನು ಮಾಡಿದರು. ಜೊತೆಗೆ ಇದುವರೆಗೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುಮಾರು 52 ಮಿಲಿಯನ್ ಪ್ರಯಾಣಿಕರು ಸಂಚಾರವನ್ನು ನಡೆಸಿದ್ದಾರೆ. ಸೊ ವಾರ್ಷಿಕವಾಗಿ 110 ಮಿಲಿಯನ್ ಪ್ರಯಾಣಿಕರನ್ನು ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಗರಿಷ್ಠವಾದಂಥ ಸಾಮರ್ಥ್ಯ ಇದೆ. ಅದ್ರ ಜೊತೆಗೆ ಕಾರ್ಗೋದಲ್ಲೂ ಕೂಡ 1.10 ಮಿಲಿಯನ್ ಟನ್ ಕಾರ್ಗೋವನ್ನು ಕೂಡ ಸಾಗಾಟ ಮಾಡಲಿಕ್ಕೆ ಅವಕಾಶ ಈ ಒಂದು ಏರ್ಪೋರ್ಟ್ನಲ್ಲಿ ಇದೆ. ಇಷ್ಟೆಲ್ಲ ವಿಶೇಷತೆ ಇದ್ದರೂ ಕೂಡ ಆಲ್ಟರ್ನೇಟ್ ವಿಮಾನ ನಿಲ್ದಾಣ ಯಾಕೆ ಇದುವರೆಗೂ ನಿರ್ಮಾಣ ಮಾಡಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಏರ್ಪೋರ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏರ್ಪೋರ್ಟು ಆದಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಒಂದು ಕ್ಲಾಸನ್ನು ಹಾಕಲಾಗುತ್ತೆ. ಆ ಒಂದು ಕ್ಲಾಸ್ ಏನು ಅಂತಂದರೆ ಹಾಲಿ ಇರುವಂತಹ ಏರ್ಪೋರ್ಟ್ನಿಂದ 150 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಏರ್ಪೋರ್ಟನ್ನು ನಿರ್ಮಾಣ ಮಾಡಬಾರ್ದು ಅನ್ನುವಂತಹ ಒಂದು ಕಂಡೀಷನನ್ನು ಹಾಕಲಾಗುತ್ತೆ. ಆ ಒಂದು ಕಂಡೀಷನ್ 2033ಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಅಷ್ಟರ ಒಳಗಡೆ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಯಾವಾಗ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಸರ್ಕಾರದ ಮಟ್ಟದಲ್ಲಿ ಬಂತು. ಈಗ ಸರ್ಕಾರ ಕೂಡ ಬೆಂಗಳೂರಿನ ಸುತ್ತಮುತ್ತ ವಿಮಾನ ನಿಲ್ದಾಣಕ್ಕೆ ಯಾವುದು ಸೂಕ್ತವಾದಂಥ ಸ್ಥಳ, ಮೂಲಸೌಕರ್ಯ ಇರುವಂತಹ ಸ್ಥಳ ಯಾವುದು ಅನ್ನುವಂಥದ್ದನ್ನು ಹುಡುಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸರ್ಕಾರ ಈಗಾಗಲೇ ಬೆಂಗಳೂರಿನ ಸುತ್ತಮುತ್ತ ಸುಮಾರು 6 ಕಡೆಗಳಲ್ಲಿ ಸ್ಥಳಗಳನ್ನು ಗುರುತಿಸಿರುವಂಥದ್ದು. ಕನಕಪುರ ರಸ್ತೆ ಆಗಿರ್ಬೋದು, ಮೈಸೂರು ರಸ್ತೆ, ಮಾಗಡಿ ರಸ್ತೆ, ದೊಡ್ಡಬಳ್ಳಾಪುರ, ಡಾಬಾಸ್ಪೇಟೆ,
ಹಾಗೆಯೇ ತುಮಕೂರು ಈ ಒಂದು ಸ್ಥಳಗಳನ್ನು ಗುರುತಿಸಲಾಗಿದೆ. ಮತ್ತೊಂದು ಮೂಲಗಳ ಪ್ರಕಾರ ಈಗಾಗಲೇ ಮೈಸೂರಿನಲ್ಲಿ ಏರ್ಪೋರ್ಟ್ ಇದೆ. ರಾಮನಗರ ಭಾಗದಲ್ಲಿ ಏರ್ಪೋರ್ಟ್ ನಿರ್ಮಿಸಿದರೆ ಹೇಗೆ ಅನ್ನುವಂಥ ಒಂದು ಚರ್ಚೆನೂ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಹುಬ್ಬಳ್ಳಿ ಬಿಟ್ಟರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಎಲ್ಲೂ ಕೂಡ ವಿಮಾನ ನಿಲ್ದಾಣ ಇಲ್ಲ. ತುಮಕೂರಿನ ಸುತ್ತಮುತ್ತ ಪ್ರದೇಶದಲ್ಲಿ ಈ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಿದರೆ ಸೂಕ್ತ ಆಗುತ್ತೆ ಅನ್ನುವಂಥ ಒಂದು ಚರ್ಚೆನೂ ಕೂಡ ನಡೀತಾ ಇರುವಂಥದ್ದು. ಇದೀಗ ಈ 6 ಸ್ಥಳಗಳ ಪೈಕಿ ಬಹುತೇಕ 2 ಸ್ಥಳಗಳನ್ನು ಫೈನಲ್ ಮಾಡಲಾಗ್ತಾ ಇದೆ, ಮಾಡಬಹುದು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ 2ನೇ ಏರ್ಪೋರ್ಟು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಪ್ರಕ್ರಿಯೆಗಳು ಶುರುವಾಗಿದೆ. ಸೊ ಆ ಒಂದು ಏರ್ಪೋರ್ಟು ತುಮಕೂರಿಗೆ ಬರುತ್ತೋ ಅಥವಾ ಕನಕಪುರ ಅಂದರೆ ಬಿಡದಿ ಕನಕಪುರ ಈ ಭಾಗಕ್ಕೆ ಬರುತ್ತೋ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿರುವಂಥದ್ದು. ಈಗ 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ಹಾಲಿ ಮತ್ತು ಮಾಜಿ KPCC ಅಧ್ಯಕ್ಷರ ನಡುವೆ ಒಂದು ರೀತಿ ಪೈಪೋಟಿ ನಡೀತಾ ಇದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಕಾರಣ ಒಂದು ಕಡೆ ರಾಮನಗರ ಅಥವಾ ಕನಕಪುರ ಸುತ್ತಮುತ್ತ ಏರ್ಪೋರ್ಟನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ DCM ಹಾಗೆಯೇ KPCC ಅಧ್ಯಕ್ಷ ಆಗಿರುವಂಥ DK ಶಿವಕುಮಾರ್ ಪಟ್ಟನ್ನು ಹಿಡಿದಿದ್ರೆ, ಮತ್ತೊಂದು ಕಡೆ 2ನೇ ಏರ್ಪೋರ್ಟ್ ಬೇರೆ ಎಲ್ಲೂ ಬೇಡ, ತುಮಕೂರಿನಲ್ಲೇ ನಿರ್ಮಾಣ ಮಾಡಬೇಕು ಅಂಥೇಳಿ ಗೃಹ ಸಚಿವ ಹಾಗೆಯೇ ಮಾಜಿ KPCC ಅಧ್ಯಕ್ಷ ಆಗಿದ್ದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಪಟ್ಟನ್ನು ಹಿಡಿದಿರುವಂಥದ್ದು. ಇದ್ರ ಬೆನ್ನಲ್ಲೇ KIDB ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡಿದರೆ ಸೂಕ್ತ. ಬೆಂಗಳೂರು ನಗರ ಜನಪ್ರತಿನಿಧಿಗಳು ಬೆಂಗಳೂರಿನ ನಗರ ಜನಪ್ರತಿನಿಧಿಗಳ ನಿಯೋಗ ಈಗ ಆಲ್ರೆಡಿ ದಕ್ಷಿಣ ಭಾಗದಲ್ಲೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು CMಗೆ ಮತ್ತು DCMಗೆ ಒಂದು ಮನವಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಆ ಆಧಾರದ ಮೇಲೆ ಹೇಳುವಂಥದ್ದಾದರೆ ಕಗ್ಲಿಪುರ ಬೆಂಗಳೂರು ನಗರದಿಂದ ಕನಕಪುರ ರಸ್ತೆಯಲ್ಲಿ ಇರುವಂಥದ್ದು. ಕಗ್ಲಿಪುರ ಮತ್ತು ಬಿಡದಿ ನಡುವಿನ ಜಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ DK ಶಿವಕುಮಾರ್ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ವಿಮಾನ ನಿಲ್ದಾಣ ವ್ಯಾಪ್ತಿಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ಕಗ್ಲಿಪುರ ಸುತ್ತಮುತ್ತ ಇರುವಂಥ ಪ್ರದೇಶ ಸೂಕ್ತ ಅನ್ನುವಂಥ ಒಂದು ಮಾತನ್ನು DK ಶಿವಕುಮಾರ್ ಆಲ್ರೆಡಿ ಪದೇ ಹೇಳ್ತಿದ್ದಾರೆ. ಜೊತೆಗೆ KIDB ಕೂಡ ಇದಕ್ಕೆ ಬೇಕಾದಂತಹ ಒಂದು ಜಾಗವನ್ನು ಗುರುತು ಮಾಡಿರುವಂಥದ್ದು. ಆ ಪ್ರದೇಶ ಸಮದಟ್ಟಾಗಿದೆ, ಸುತ್ತಲೂ ಎಲ್ಲೂ ಕೂಡ ಬೆಟ್ಟ ಗುಡ್ಡಗಳಿಲ್ಲ. ಈ ಜಾಗದಿಂದ ಬೆಂಗಳೂರು, ರಾಮನಗರ, ಮಂಡ್ಯ ಮತ್ತು ಮೈಸೂರಿಗೆ ಸಂಪರ್ಕ ಕಲ್ಪಿಸೋಕ್ಕೆ ಸುಲಭ ಆಗುತ್ತೆ. ದೇವನಹಳ್ಳಿ ವಿಮಾನ ಏರ್ಪೋರ್ಟು ಇರುವ ಕಾರಣಕ್ಕೆ ಸುತ್ತಮುತ್ತಲ ಅಭಿವೃದ್ಧಿ ಆಗಿದೆ. ಸೊ ಈಗ 2ನೇ ಏರ್ಪೋರ್ಟ್ ಈ ಭಾಗದಲ್ಲಿ ಮಾಡೋದ್ರಿಂದ ರಾಮನಗರ, ಬಿಡದಿ ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನು ಆ ಭಾಗದ ಮುಖಂಡರು ಹೇಳ್ತಿದ್ದಾರೆ. ಜೊತೆಗೆ ಈ ಹಿಂದೆನೂ ಕೂಡ DKಶಿ ಪದೇ ಒಂದು ಮಾತನ್ನು ಹೇಳ್ತಿದ್ರು, ರಾಮನಗರ ಮತ್ತು ಕನಕಪುರ ಭಾಗದ ರೈತರಿಗೆ ನೀವು ನಿಮ್ಮ ಜಮೀನನ್ನು ಮಾರಬೇಡಿ, ನಿಮ್ಮ ಜಮೀನಿಗೆ ಚಿನ್ನದ ಬೆಲೆ ಬರುತ್ತೆ ಅನ್ನುವಂಥ ಒಂದು ಸುಳಿವನ್ನು ಕೊಟ್ಟಿದ್ದರು. ಆ ಒಂದು ಸುಳಿವು 2ನೇ ಏರ್ಪೋರ್ಟ್ನ ಮೂಲಕ ಕಾರ್ಯಸಾಧು ಆಗುತ್ತಾ ಅನ್ನುವಂಥ ಒಂದು ಮಾತುಗಳು. ಜೊತೆಗೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇದು ಬಳಕೆ ಮಾಡ್ತಿರುವಂತಹವರು ನಾವು ನೋಡ್ತಾ ಹೋಗೋದಾದರೆ ಬೆಂಗಳೂರಿನ ದಕ್ಷಿಣ ಭಾಗದವರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಏರ್ಪೋರ್ಟನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ನಗರದ IT ಹಬ್ಬು ಇರುವಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ದಕ್ಷಿಣ ಭಾಗದಲ್ಲಿದೆ. IT ಕಂಪನಿ ಹೆಚ್ಚಿರುವಂತಹ ಕಾರಣ ದಕ್ಷಿಣ ಭಾಗದಲ್ಲಿ ಏರ್ಪೋರ್ಟು ನಿರ್ಮಿಸಿದರೆ ಅನುಕೂಲ. ಜೊತೆಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೂಡ ಇರೋದ್ರಿಂದ ಸಾರಿಗೆ ಸಂಪರ್ಕಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ನಡೀತಾ ಇದೆ. ಇದ್ರ ಜೊತೆಗೆ KIDB ಬಿಡದಿ ಸುತ್ತಮುತ್ತ ಇರುವಂಥ ಸುಮಾರು 4800 ಎಕರೆ ಭೂಮಿಯನ್ನು ಅಕ್ವಿಜಿಷನ್ ಮಾಡ್ಕೊಳ್ಳೋಕೆ ಅಂದರೆ ಸ್ವಾಧೀನಪಡಿಸ್ಕೊಳ್ಳೋಕ್ಕೂ ಕೂಡ ಮುಂದಾಗಿರುವಂಥದ್ದು. ಸೊ ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ಬೆಂಗಳೂರು ದಕ್ಷಿಣ ಭಾಗದಲ್ಲಿಯೇ ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಆಗುತ್ತೆ ಅನ್ನುವಂಥ ಒಂದು ಸಾಧ್ಯತೆ ಹೆಚ್ಚಳವಾಗಿದೆ. ಇದ್ರ ಜೊತೆಗೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಹೊಸ ಏರ್ಪೋರ್ಟ್ ನಿರ್ಮಿಸಿದರೆ ಈಗ ಆಲ್ರೆಡಿ ಏನು ತಮಿಳುನಾಡು ಹೊಸೂರಿನಲ್ಲಿ ಏರ್ಪೋರ್ಟನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಆ ಮೂಲಕ ರಾಜ್ಯ ಸರ್ಕಾರ ಕೌಂಟರನ್ನು ಕೊಡಲಿಕ್ಕೆ ಮುಂದಾಗ್ತಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಿದೆ. ಇದೇ ಉದ್ದೇಶದಿಂದಲೇ ಬಿಡದಿ ಬಳಿ ಭೂಸ್ವಾಧೀನಕ್ಕೆ ಸಿದ್ಧತೆ ನಡೆದಿರ್ಬೋದು ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಬೆಂಗಳೂರು ದಕ್ಷಿಣ ಭಾಗದಲ್ಲೇ 2ನೇ ಏರ್ಪೋರ್ಟ್ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದು ಪಟ್ಟನ್ನು ಈಗಾಗಲೇ DK ಶಿವಕುಮಾರ್ ಹೇಳಿರುವಂಥದ್ದು. ಜೊತೆಗೆ ಅವರು ಒಂದಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಈಗಿರುವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನ ಉತ್ತರ ಭಾಗದಲ್ಲಿದೆ, ಹೀಗಾಗಿ ಬೆಂಗಳೂರು ದಕ್ಷಿಣ ಭಾಗವೇ ಸೂಕ್ತ ಅನ್ನುವಂಥದ್ದು. ಜೊತೆಗೆ ಅದಕ್ಕೇ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣವನ್ನು ಕೂಡ DK ಶಿವಕುಮಾರ್ ಮಾಡಿರುವಂಥದ್ದು. ಜೊತೆಗೆ ಈಗ ಏರ್ಪೋರ್ಟ್ ಏನು ಬಳಕೆ ಮಾಡ್ಕೊಳ್ತಿದ್ದಾರೆ ಅದು ದಕ್ಷಿಣ ಭಾಗದವರು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಇರುವಂಥದ್ದು ಕೂಡ ಬೆಂಗಳೂರು ದಕ್ಷಿಣ ಭಾಗದಲ್ಲಿ. ಹೀಗಾಗಿ IT ಕ್ಷೇತ್ರಗಳು ಇರುವಂತಹ ಏರಿಯಾ ಅಂತಂದರೆ ಬೆಂಗಳೂರು ದಕ್ಷಿಣ ಭಾಗ. ಹೀಗಾಗಿ ನಾವು ದಕ್ಷಿಣ ಭಾಗದಲ್ಲೇ ಏರ್ಪೋರ್ಟು ನಿರ್ಮಾಣ ಮಾಡಿದರೆ ಸೂಕ್ತ.
ಜೊತೆಗೆ ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ತಮಿಳುನಾಡು. ಅದಕ್ಕೆ ಒಂದು ಟಕ್ಕರನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಇದು ಸೂಕ್ತ ಅನ್ನುವಂತಹ ಒಂದು ಅಭಿಪ್ರಾಯ ಕೇಳಿಬರ್ತಿದೆ. ಜೊತೆಗೆ ಈಗ ಆಲ್ರೆಡಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇರುವಂಥದ್ದು, ನೈಸ್ ರಸ್ತೆಯೂ ಕೂಡ ಈ ಒಂದು ಭಾಗದಲ್ಲೇ ಬರೋದ್ರಿಂದ, ಜೊತೆಗೆ ಈಗ ಆಲ್ರೆಡಿ ಚಲಘಟ್ಟದವರೆಗೂ ಮೆಟ್ರೋ ಸಂಪರ್ಕ ಇದೆ, ಬಿಡದಿವರೆಗೂ ಕೂಡ ಅದು ವಿಸ್ತರಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಭಾಗದಲ್ಲಿ ನಿರ್ಮಾಣ ಮಾಡಿದರೆ ಮಂಡ್ಯ, ಮೈಸೂರು, ರಾಮನಗರ ಜನತೆಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಡಿ ಕೆ ಶಿವಕುಮಾರದ್ದು. ಆದರೆ ಪರಮೇಶ್ವರ್ ಮಾತ್ರ ಇದು ಯಾವುದನ್ನು ಕೂಡ ಒಪ್ತಾ ಇಲ್ಲ. ಒಂದು ವೇಳೆ ಎರಡನೇ ಏರ್ಪೋರ್ಟ್ ನಿರ್ಮಾಣ ಆದರೆ ಅದು ತುಮಕೂರು ಭಾಗದಲ್ಲೇ ಆಗಬೇಕು ಅನ್ನುವಂಥ ಒಂದು ಪಟ್ಟನ್ನು ಗೃಹ ಸಚಿವ ಪರಮೇಶ್ವರ್ ಈಗ ಆಲ್ರೆಡಿ ಸಚಿವರಿಗೆ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಎರಡನೇ ವಿಮಾನ ನಿಲ್ದಾಣದ ಬಗ್ಗೆ ಈಗ ಆಲ್ರೆಡಿ ಬೃಹತ್ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಿಗೆ ಒಂದು ಪ್ರಸ್ತಾವನೆ, ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಸೊ ತುಮಕೂರು ಆಸುಪಾಸಿನಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ತುಮಕೂರಿನಲ್ಲಿ ಈಗ ಇದಕ್ಕೆ ಏರ್ಪೋರ್ಟಿಗೆ ಬೇಕಾದಂಥ ಭೂಮಿ ಲ್ಯಾಂಡ್ ಏನಿದೆ ಅದನ್ನು ಗುರುತಿಸುವಂಥ ಕೆಲಸನೂ ಕೂಡ ಆಗ್ತಾಯಿದೆ. ನರಸಾಪುರಕ್ಕೆ, ವಸಂತ ನರಸಾಪುರಕ್ಕೆ ಹೊಂದ್ಕೊಂಡಂತೆ ರಾಷ್ಟ್ರೀಯ ಹೆದ್ದಾರಿ 48 ಇದೆ. ಸೊ ಈ ಭಾಗದಲ್ಲಿ ಸುಮಾರು 3000 ಎಕರೆ ಸಿಗುತ್ತೆ. ಜೊತೆಗೆ ಶಿರಾ ತಾಲೂಕಿನ CB ನರಸಿಂಹಸ್ವಾಮಿ ದೇವಸ್ಥಾನದ ಸಮೀಪ 4,000 to 5,000 ಎಕರೆನೂ ಕೂಡ ಇದೆ. ಹಾಗಾಗಿ ಇದಕ್ಕೆ ಬೇಕಾದಂತಹ ನಕ್ಷೆಗಳು ಮೂಲಕ ಈಗ ಆಲ್ರೆಡಿ ಗುರುತಿಸಲಾಗಿದೆ. ಸೊ ಈ ಭಾಗದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡಿದರೆ ಸೂಕ್ತ ಅನ್ನುವಂತಹ ಒಂದು ಲೆಕ್ಕಾಚಾರ ಪರಮೇಶ್ವರದ್ದು. ಜೊತೆಗೆ ತುಮಕೂರಿನಲ್ಲೇ ಯಾಕೆ ಎರಡನೇ ವಿಮಾನ ನಿಲ್ದಾಣ ಬೇಕು ಅನ್ನುವಂಥದ್ದು ನಾನು ನೋಡ್ತಾ ಹೋಗೋದಾದರೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ AAI ನಿಯಮದ ಪ್ರಕಾರ ಪ್ರಸ್ತುತ ಇರುವಂತಹ ಏರ್ಪೋರ್ಟು 150 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಏರ್ಪೋರ್ಟನ್ನು ನಿರ್ಮಾಣ ಮಾಡಬಾರದು ಅನ್ನುವಂಥದ್ದಿದೆ. ಜೊತೆಗೆ ವಿಮಾನ ನಿಲ್ದಾಣ ಸ್ಥಾಪಿಸಿದರೆ ಎರಡು ವಿಮಾನಗಳ ನಡುವೆ ಈಗ ಆಲ್ರೆಡಿ ಏರ್ ಟ್ರಾಫಿಕ್ ಆಗುತ್ತೆ ಅನ್ನುವಂಥ ಒಂದು ಮಾತುಗಳಿರೋದ್ರಿಂದಲೇ ಈ ಒಂದು ತೀರ್ಮಾನ ಕೈಗೊಂಡಿರುವಂಥದ್ದು. ಜೊತೆಗೆ ಈ ತೊಂದರೆಗಳನ್ನು ನಿಭಾಯಿಸೋ ಮೂಲಕ ಬೆಂಗಳೂರಿನ ಪ್ರಯಾಣಿಕರಿಗೆ ಇನ್ನಷ್ಟು ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎರಡನೇ ಏರ್ಪೋರ್ಟು ಅದು ತುಮಕೂರಿಗೆ ಸೂಕ್ತ, ತುಮಕೂರು ಜಿಲ್ಲೆನೇ ಸೂಕ್ತ ಅನ್ನುವಂಥದ್ದು. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿನೂ ಕೂಡ ಈ ಭಾಗದಲ್ಲಿದೆ. ಜೊತೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಪುನಾ ಎಕ್ಸ್ಪ್ರೆಸ್ ಹೈವೇನೂ ಕೂಡ ಬರ್ತಾ ಇರುವಂಥದ್ದು. ಜೊತೆಗೆ ಬೆಂಗಳೂರು ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ಒಂದು ಕಿರಿಕಿರಿ ಇಲ್ಲದೆ ಸುಲಭವಾಗಿ ಈ ಒಂದು ಜಾಗವನ್ನು ತಲುಪಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ. ಜೊತೆಗೆ ತುಮಕೂರು ಜಿಲ್ಲೆ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿದೆ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 11 ವಿಧಾನಸಭಾ ಕ್ಷೇತ್ರಗಳು ಈ ಒಂದು ಜಿಲ್ಲೆಗೆ ಹೋಲಿಸ್ಕೊಂಡ್ರೆ 11 ವಿಧಾನಸಭಾ ಕ್ಷೇತ್ರಗಳು, ಜೊತೆಗೆ 3 ಲೋಕಸಭಾ ಕ್ಷೇತ್ರಗಳು ಕೂಡ ಬರುತ್ತೆ. ಹಾಗಾಗಿ ಜೊತೆಗೆ ಇಲ್ಲಿ ಕೈಗಾರಿಕಾ ಕಂಪನಿಗಳು ಕೂಡ ಇದೆ. ಬೆಂಗಳೂರಿನ 70 ಕಿಲೋಮೀಟರ್ ದೂರದಲ್ಲಿ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲೇ ಇಲ್ಲಿ ನಿರ್ಮಾಣ ಮಾಡಿದರೆ ಸೂಕ್ತ. ಜೊತೆಗೆ ಈ ಒಂದು ತುಮಕೂರು ಏನಿದೆ ಇದು ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಸಿಟಿ. ಹಾಗಾಗಿ ಕಗ್ಲಿಪುರ ಬದಲು ತುಮಕೂರಿನಲ್ಲೇ ನಿರ್ಮಾಣ ಮಾಡಿದರೆ ಸೂಕ್ತ ಅನ್ನುವಂಥದ್ದು. ಜೊತೆಗೆ ಈ ಒಂದು ಪರಮೇಶ್ವರ್ ಅವರ ಮಾತಿಗೆ ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣನು ಕೂಡ ದನಿಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡೋದೇ ಆದರೆ ತುಮಕೂರು ಅಥವಾ ನೆಲಮಂಗಲ ಬಳಿ ನಿರ್ಮಾಣ ಮಾಡಿ, ಒಂದು ವೇಳೆ ಅದನ್ನು ಬೇರೆ ಕಡೆ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿದ್ದೆ ಆದಲ್ಲಿ ನಿಮಗೆ ಎರಡನೇ ಏರ್ಪೋರ್ಟ್ ಬೇಡ, HAL ಈಗ ಆಲ್ರೆಡಿ ಏರ್ಪೋರ್ಟ್ ಇದೆ, ಅದನ್ನು ಬಳಕೆ ಮಾಡಿಕೊಂಡ್ರೆ ಸಾಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಇದೀಗ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡುವಂತಹ ವಿಚಾರದಲ್ಲಿ ಹಾಲಿ ಮತ್ತು ಮಾಜಿ KPCC ಅಧ್ಯಕ್ಷರ ನಡುವೆ ಒಂದು ರೀತಿ ಪೈಪೋಟಿ ಶುರುವಾಗಿರುವಂಥದ್ದು. ಸೊ ಆ ಮೂಲಕ ಬಿಡದಿ ಬಳಿ ಅಂದರೆ ಬಿಡದಿ ಕನಕಪುರ ಬಳಿ ನಿರ್ಮಾಣ ಆಗುತ್ತೋ ಅಥವಾ ನೆಲಮಂಗಲ ಅಥವಾ ತುಮಕೂರಿನ ಬಳಿ ನಿರ್ಮಾಣ ಆಗುತ್ತೋ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸೊ ಈ ಹಾಲಿ ಮತ್ತು ಮಾಜಿ KPCC ಅಧ್ಯಕ್ಷರ ನಡುವೆ ಈ ಒಂದು ಎರಡನೇ ಏರ್ಪೋರ್ಟ್ ನಿರ್ಮಾಣ ಒಂದು ರೀತಿ ಪ್ರತಿಷ್ಠೆನೇ ಆಗಿ ತಗೊಂಡಿದ್ದಾರೆ. ಸೊ ಈ ಒಂದು ಪ್ರತಿಷ್ಠೆಯ ಹೋರಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಜೊತೆಗೆ ಮಾಜಿ ಅಧ್ಯಕ್ಷರ ಪರವಾಗಿ ಒಂದು ರೀತಿ ಕೇಂದ್ರ ಸಚಿವ ಆಗಿರ್ಬೋದು, ಒಂದಷ್ಟು ಕೇಂದ್ರದ ನಾಯಕರು ನಿಂತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗೋದಾದರೆ, ಹಾಲಿ KPCC ಅಧ್ಯಕ್ಷರ ಪರವಾಗಿ ಒಂದಷ್ಟು BJP ಮುಖಂಡರಾಗಿರ್ಬೋದು, ಜೊತೆಗೆ ಕರ್ನಾಟಕದ ಸಚಿವರು ಎಲ್ಲರೂ ಕೂಡ ಹಾಲಿ KPCC ಅಧ್ಯಕ್ಷರ ಪರವಾಗಿ ನಿಂತಿರುವಂಥದ್ದು. ಹಾಗಾಗಿ ಈ ಒಂದು ಇವರಿಬ್ಬರ ಪ್ರತಿಷ್ಠೆಯ ಪೈಪೋಟಿಯಲ್ಲಿ ಯಾರು ಗೆಲ್ತಾರೆ, ಯಾರ ಕೈ ಮೇಲಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಸೊ ನಿಮಗೆ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಿದ್ಧತೆಗಳೇನು ರಾಜ್ಯ ಸರ್ಕಾರ ನಡೆಸ್ತಾ ಇದೆ. ಸೊ ಎರಡನೇ ಏರ್ಪೋರ್ಟ್ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಿದರೆ ಸೂಕ್ತ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.